ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೋ ಬೇಜಾರಾಗತೈತಿ. ವಿಡಿಯೋ ಎಷ್ಟು ಚೆನ್ನಾಗಿರುವಂಥ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಹಾಕಿದ್ರು ಕೂಡ ಯಾಕೋ ಜಾಸ್ತಿ ಜನರಿಗೆ ರೀಚ್ ಆಗವತ್ತು ಅನ್ಸತ್ತದ. ಬಟ್ ಇಟ್ಸ್ ಓಕೆ, ನಾನು ಡೈಲಿ ವಿಡಿಯೋ ಹಾಕ್ತಾನೆ ಇರ್ತೀನಿ. ಸೊ ಬರ್ರಿ ಇವಾಗ ಪೂಜೆ ಮಾಡೋಣ. ಇಲ್ಲಿ ನೋಡ್ರಿ ನಮ್ಮ ಚಿನ್ನು ಒಂದು ಕಿತಾಪತಿ ಎಲ್ಲ ಹೂವಿನ ಪಕ್ಳಿ ಎಲ್ಲ ತಂದು ಏನು ಬೇಕಾದನ್ನ ಎಲ್ಲ ಇಲ್ಲಿ ಹೆಂಗೆ ಮಾಡಿದಾನೆ ನೋಡ್ರಿ. ಬೇಡ ಅಂದ್ರೂ ಎಲ್ಲ ಹರಿದು ಹೋಗಿಬಿಟ್ಟಿದ್ದಾನೆ. ಪೂಜೆ ಮಾಡ್ಬೇಕೀಗ. ಹೂವಿನ ಪಕ್ಳಿ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಕಡೆಯಿಂದ ಒಂದು ಮಾಲೆ ಮಾಡಿಸ್ಬಿಟ್ಟು ಫ್ರೆಶ್ ಹೂ ಹಾಕಿ ದೇವ್ರ ಪೂಜೆ ಮಾಡಿದೆ ನೋಡ್ರಿ. ದೇವ್ರದ ದೀಪ ಹೊಲಸು ಅದನ್ನ ತಿಕ್ಬೇಕಂದ್ರೆ ಲೇಟ್ ಆಗ್ತೈತಿ ಅಂತೇಳಿ ಒಂದು ಕ್ಯಾಂಡಲ್ ಹಚ್ಚಿದೇನ ನಡೀತದ ಅಂತ ಹೇಳಿ. ಸೊ ಈ ಥರ ಆಗೈತೆ ಪೂಜೆ. ಮನೆ ಒಳಗೆ ಒಂದು ಮಾಲೆ ಮಾಡಿದ್ರು ನೋಡ್ರಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ 2 ಮಾಲೆ ಮಾಡಿದ್ರ. ಸೊ 2 ಮಾಲೆನೂ ಬ್ಯಾಗ್ ಒಳಗೆ ಹಾಕೊಳತ್ತೇನೆ. ಮತ್ತು ಏನೇನು ಬೇಕಲ್ಲ ಎಲ್ಲಾನು ತೊಗೊಂಡು ರೆಡಿ ಮಾಡ್ಕೊಳಕತ್ತೀವಿ. ಇವತ್ತು ಸಂಕಷ್ಟ ನೋಡ್ರಿ. ಬೆಳಗ್ಗೆಯಿಂದ ನಂಗೆ ಹೋಗೋಕೆ ಆಗಂಗಿಲ್ಲ. ನಮ್ಮ ಹಸ್ಬೆಂಡ್ ಅವ್ರು ಬಂದ್ಮ್ಯಾಗನ ಹೋಗೋದು ಪ್ಲ್ಯಾನ್ ಇರ್ತೈತಿ. ಅದಕ್ಕೆ ಎಲ್ಲ ರೆಡಿನೂ ಆಗಿದ್ದೀವಿ, ಪೂಜೆನೂ ಆಯಿತು. ನಮ್ಮ ಹಸ್ಬೆಂಡ್ ಅವರು ಬರತ್ತಾರ. ಬ್ಯಾಗ್ ಒಳಗೆ ಎಲ್ಲ ತೊಗೊಂಡೇವಿ. ಹೂವು, ಎಣ್ಣೆ, ಆಮೇಲೆ ಏನದು ಉದ್ಬತ್ತಿ ಅದು ಎಲ್ಲ ತೊಗೊಂಡೇವಿ. ಕರ್ಪೂರ ಅದೊಂದು ಮರ್ತು ನಮಗಪ್ಪ ಇಟ್ಟಿದ್ದೇನೆ ಇಲ್ಲಿ. ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು ನೋಡ್ರಿ. 8 ಗಂಟೆ ಮೇಲೆ ಆಯ್ತು. ಸೊ ನಮ್ಮ ಮನೆ ಕಡೆ ದೇವಸ್ಥಾನ ಓಪನ್ ಇರ್ತೈತಿ ಇನ್ನು 9 ಗಂಟೆವರೆಗೂ. ಸೊ ಅದಕ್ಕೆ ಬೇರೆ ಕಡೆ ಹೋಗೋದು ಬೇಡ, ಇಲ್ಲೇ ಹೋಗೋನು, ಓಪನ್ ಇರ್ತದೆ ಅಂಥೇಳಿ ಮನೆ ಕಡೆನ ಬಂದ್ವಿ. ನನ್ನ ಪ್ರಕಾರ ದೇವಸ್ಥಾನಕ್ಕೆ ಇದೇ ಟೈಮ್ಗೆ ಹೋಗಬೇಕು, ಇದೇ ಟೈಮ್ಗೆ ಹೋದ್ರೆ ದೇವ್ರು ಒಲಿತಾನಂತ ಏನಿಲ್ಲ ನೋಡ್ರಿ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಮ್ಗೆ ಅನುಕೂಲ ಆದಾಗ ಯಾವುದೇ ಟೈಮ್ ಆದರೂ ಪರವಾಗಿಲ್ಲ, ದೇವಸ್ಥಾನ ಓಪನ್ ಇದ್ದರೆ ಸಾಕು, ಹೋಗಬೇಕು ಅನ್ನೋದು ನಂದು. ಇಲ್ಲಿ ಮೆಟ್ಕಟ್ಟಿ ಹತ್ತಕ್ಕೆ ಆಗತ್ತಾಗಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರು ಬಂದು ಕೈ ಹಿಡ್ಕೊಂಡ್ರು. ಸೊ ಹತ್ತಿದ್ನಿ. ಬರ್ರಿ, ಏನಂದ್ರೆ ಇವತ್ತು ಸಂಕಷ್ಟ ಐತಲ್ಲ, ಸಂಕಷ್ಟ ಚತುರ್ಥಿ ಇರೋದ್ರಿಂದ ಓಪನನ್ನು ಐತಿ. ಮತ್ತು ರೆಗ್ಯುಲರ್ ಆಗೂ ಓಪನ್ ಇರ್ತದೆ 9 ಗಂಟೆವರೆಗೆ. ಬಟ್ ಈ ಟೈಮ್ದಾಗ ಪ್ರಶಾಂತವಾಗಿರ್ತದೆ, ಜಾಸ್ತಿ ಜನರ ಒಂದು ಗದ್ದಲಿರಂಗಿಲ್ಲ. ಅದಕ್ಕೆ ನನಗೆ ಭಾಳ ಇಷ್ಟ ಈ ಟೈಮ್ದಾಗ ಬರೋಕೆ. ಸೊ ಒಳಗಡೆ ಇಲ್ಲಿ ಶಿವನ ದೇವಸ್ಥಾನ ಐತಿ. ಮೇನ್ ಇದು ಶಿವಾಲಯ ಟೆಂಪಲ್. ಆಮೇಲೆ ಯಾವುದೇ ಟೆಂಪಲ್ ಆದರೂ ಕೂಡ ಮತ್ತು ಬೇರೆ ಬೇರೆ ದೇವ್ರನ್ನೂ ಕೂಡ ಪ್ರತಿಷ್ಠಾಪನೆ ಮಾಡಿರ್ತಾರೆ ನೋಡ್ರಿ. ಇಲ್ಲೇ ಬಾಜುಕನ ಗಣೇಶನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ಇಲ್ಲಿ ಸಂಕಷ್ಟ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಮಾಲೆ ಅದು ಇದು ಎಲ್ಲ ಇಟ್ಟು ಪೂಜೆ ಮಾಡಿ ಹೋಗಿದ್ದಾರೆ. ಸೊ ನಾವು ಮಾಲೆ ತೊಗೊಂಡು ಬಂದಿದ್ವಿ. ಅದಕ್ಕೆ ಇಲ್ಲೊಂದು ಸ್ಪೆಷಲಾಗಿ ಇಲ್ಲಿ ಮಾಲೆ ಹಾಕೋಣ ಅಂತ ಹೇಳಿ ಮಾಲೆ ಹಾಕಿದ್ರು. ಆಮೇಲೆ ನಮ್ಮ ಚಿನ್ನನ ಕರ್ಕೊಂಡು ಉದ್ಬತ್ತಿ ಹಚ್ಚಕ್ಕೆ ರೆಡಿ ಮಾಡ್ಕೊಳಕತ್ತಾರ. ಅದನ್ನ ಬಿಟ್ಬಿಟ್ಟು ಚಿನ್ನ ಆ ಕಡೆ ಇಡೋ, ಅಲ್ಲಿ ಇಡೋ, ಬಂದು ಊದ್ಬಾರ್ದ, ಆ ಕಡೆ ಇಡೋಗ. ಬೆಳಗ್ಗೆ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಫಸ್ಟಿಗೆ ನಾವು ಗಣಪತಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಶಿವನ ಪೂಜೆ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಇನ್ನೊಂದು ಇವತ್ತಿಂದ ಒಂದು 5 ದಿನ ಒಬ್ಬರೇ ಗಂಡು ಮಕ್ಕಳು ಇದ್ದವರು ನಿಂಬೆ ಹಣ್ಣಿನ ದೀಪ ಅದು ಹಚ್ಬೇಕಂತ ನೋಡ್ರಿ. 5 ದಿನ ಕಂಟಿನ್ಯೂಸ್ ಆಗಿ 2 ದೀಪ ಹಚ್ಚಿ ಬರ್ಬೇಕಂತ. ಅದಕ್ಕೆ ನಾವು ನಿಂಬೆ ಹಣ್ಣು ಅದು ಎಲ್ಲ ತೊಗೊಂಡು ಬಂದಿದ್ದೇವೆ. ನಮ್ಮ ಚಿನ್ನು ಬ್ಲಾಗ್ ಮಾಡಕತ್ತಾನ, ಎಲ್ಲ ದೇವ್ರು ತೋರ್ಸಾಕತ್ತಾನ ನೋಡ್ರಿ. ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಳ್ರಿ. ಏನಂದ್ರೆ ಇನ್ನೊಂದು ಮಾಲೆ ಉಳ್ದಿತ್ತಲ್ಲ, 2 ತಂದಿದ್ವಿ. ಸ್ಪೆಷಲ್ ಆಗಿ ಗಣೇಶನ ಮೂರ್ತಿಗೆ ಒಂದು ಮಾಲೆ ಹಾಕಿದ್ವಿ. ಆಮೇಲೆ ಒಂದಷ್ಟು ಹೂವು ಶಿವನ ದೇವಸ್ಥಾನಕ್ಕೆ ಕೊಟ್ವಿ. ಅವರು ಅಲ್ಲಿ ಶಿವನಿಗೆ ಅರ್ಪಿಸಿದ್ರು. ಆಮೇಲೆ ಇನ್ನೊಂದು ಮಾಲೆ ಆಂಜನೇಯ, ಗೊತ್ತೈತಿ ಆಂಜನೇಯನ ಭಕ್ತರು ನಾವು.
ಸೊ ಅದಕ್ಕೆ ಇನ್ನೊಂದು ಮಾಲೆ ಉಳಿಸ್ಕೊಂಡಿದ್ವಿ. ಅದನ್ನು ಇಲ್ಲಿ ನೋಡಿದ್ರೆ ಆಂಜನೇಯನ ಅಂದ್ರೆ ಹನುಮಂತನ ಮೂರ್ತಿ ಕಡೆ ಒಂದು ಹೂನು ಇಲ್ಲ ನೋಡ್ರಿ, ಮತ್ತು ಒಂದು ಮಾಲೆ ಕೂಡ ಇಲ್ಲ. ಫುಲ್ ಖಾಲಿ ಖಾಲಿ ನೋಡಿ ಬೇಜಾರಾಗಕತ್ತಿತ್ತು ನನಗೆ. ಅದಕ್ಕೆ ಅಂದ್ಕೊಂಡೆ ನಾನು ಪುಣ್ಯಕ್ಕೆ ನಾವು ಮಾಲೆ ತೊಗೊಂಡು ಬಂದು ಚಲೋ ಮಾಡಿದ್ವಿ. ಫುಲ್ ಖಾಲಿನ ಐತಿ, ಒಂಥರ ಅನ್ಸತೈತಿ. ಸೊ ನಮ್ದು ಮಾಲೆ ಇದಾಯ್ತು ನೋಡು ಅಂತ ಹೇಳಿ ಹಾಕಿದ್ವಿ. ಚೆನ್ನಾಗಿ ಕಾಣಕತ್ತಿತ್ತು. ಇವಾಗ ಹನುಮಪ್ಪಗೆ ಒಂದು ಕಳೆ ಬಂದಂಗಾಯ್ತು. ಸೊ ಏನದು ನಿಂಬೆ ಹಣ್ಣು ತೊಗೊಂಡು ಬಂದಿದ್ವಿ ನೋಡ್ರಿ. ಮನೆಯೊಳಗನ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ. ಯಾಕಂದ್ರೆ ಇಲ್ಲಿ ಅಷ್ಟು ಅನುಕೂಲ ಐತಿಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ಹಿಂಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರನ್ನ ಹಚ್ಚಾಕತ್ತಾರ. ಎಣ್ಣೆನೂ ತೊಗೊಂಡು ಬಂದಿದ್ವಿ, ಬತ್ತಿ ಏನೇನು ಬೇಕಲ್ಲ ಎಲ್ಲ ತಂದಿದ್ವಿ. ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿದ್ರು. ಸೊ ಇವಾಗ ನೋಡ್ಬೋದು ನೀವು ಹನುಮಪ್ಪ ಎಷ್ಟು ಇದು ಕಾಣಕತ್ತಾನ. ಇಲ್ಲಾಂದ್ರೆ ಫುಲ್ ಖಾಲಿ ಖಾಲಿ ಇದ್ರೆ ಹೆಂಗೆ ನೋಡ್ರಿ. ಎಲ್ಲ ಏನು ಮಾಡ್ತಾರಂದ್ರೆ ಕೆಲವು ಜನ ದೇವಸ್ಥಾನಕ್ಕೆ ಬರ್ತಾರ, ಮೇನ್ ಗುಡಿ ಏನಿರ್ತದ ಅಲ್ಲಿ ದೇವ್ರಿಗೆ ಹೂವೆಲ್ಲ ಕೊಡ್ತಾರೆ, ಏನೆಲ್ಲ ಕೊಡ್ತಾರೋ. ಆಮೇಲೆ ಆಜು ಬಾಜು ಏನು ಮೂರ್ತಿಗಳು ಇರ್ತಾವ ಅಲ್ಲಿ ಏನೋ ಇದು ಮಾಡಂಗಿಲ್ಲ, ಖಾಲಿ ಖಾಲಿ ಹಂಗೆ ಬಿಟ್ಟಿರ್ತಾರ. ಇಲ್ಲೂ ನೋಡ್ಬೋದಾ ನವಗ್ರಹ ಏನು ದೇವ್ರದ್ದು ಇದನ್ನ ಐತಿ, ಅಲ್ಲೂ ಎಲ್ಲ ಖಾಲಿ ಖಾಲಿನ ಐತಿ ನೋಡ್ರಿ. ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಹೇಳೋದಿಷ್ಟೇ, ಹೂ ತಂದಿದ್ರೆ ಎಲ್ಲಿ ಖಾಲಿ ಖಾಲಿ ಇರ್ತದ ಅಲ್ಲಿ ಅಟ್ಲೀಸ್ಟ್ ಒಂದೊಂದು ಹೂ ಆದ್ರೂ ಇಡುತ್ತೆ ಬರ್ರಿ. ಖಾಲಿ ಇದ್ರೆ ಚೆನ್ನಾಗಿ ಕಾಣಿಸಂಗಿಲ್ಲ ಅಂತ ಹೇಳಿ ಹೇಳಕತ್ತೇನ. ಮತ್ತು ಒಬ್ಬರೇ ಗಂಡ್ಮಕ್ಳಿದ್ದವರು ನಿಂಬೆಹಣ್ಣಿನ ದೀಪ ಹಚ್ಚೋದಿತ್ತು ನೋಡ್ರಿ. ಇವೆಲ್ಲ ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಹಳ್ಳಿ ಸೈಡ್ ಅದು ಎಲ್ಲ ಈ ಥರ ಬಂದಿರ್ತಾವ. ಏನಾದರೂ ವರ್ಷದಾಗ ಒಂದ್ಸಾರಿ ಅದು ಅಂದ್ರೆ ಒಬ್ಬರೇ ಗಂಡ್ಮಕ್ಳಿದ್ದವ್ರು ಈ ಥರ ಮಾಡಬೇಕು, ಆಮೇಲೆ ಇಬ್ರು ಗಂಡ್ಮಕ್ಳಿದ್ದವರು, ಒಬ್ಬರೇ ಹೆಣ್ಮಕ್ಳಿದ್ದವರು, ಆಮೇಲೆ ಅಕ್ಕ ತಂಗಿ ಅಕ್ಕಗ ಈ ಥರ ಏನೇನಾದರೂ ಬಂದಿರ್ತಾವ. ಮಾಡೋರು ಮಾಡ್ತಿರ್ತಾರ, ಇನ್ ಕೆಲವರು ಫಾಲೋ ಮಾಡಂಗಿಲ್ಲ. ಸೊ ಇದು ಏನು ಅಷ್ಟೊಂದು ಇದ್ರದ್ದಲ್ಲ, ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚನ್ ಬಿಡು ಅಂತ ಹೇಳಿ ಬಂದು ನಾವೆಲ್ಲ ಹಚ್ಚಿದ್ವಿ. ಇದು ಫಸ್ಟ್ ಡೇ. ಇನ್ನು 4 ದಿನ ಹಚ್ಬೇಕು ನೋಡ್ರಿ. ಜನ ಭಾಳ ಇದ್ರಂದ್ರೆ ಫುಲ್ ಇರಿಟೇಟ್ ಆಗ್ತಿರ್ತೈತೆ ನೋಡ್ರಿ. ಗಲ್ 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 ಸೌಂಡ್, ಬರೀ ಮಾತನ್ನ ದೇವರದ್ದು ಇದು ಮಾಡೋದು ಬಿಟ್ಟು ಬರೀ ಮಾತು ಅದು ಇದು ಅಂತಾನೆ ಇರ್ತಾರ. ಈಗ ನೋಡ್ರಿ ಈ ಟೈಮ್ದಾಗ ಎಷ್ಟು ಪ್ರಶಾಂತವಾಗೈತಿ, ಎಷ್ಟು ನೆಮ್ಮದಿ ಅನಿಸ್ತೈತಿ. ಯಾಕೆ ಬರೋತು ಆಗಲೇ ಹೊಡೆದೆ. ಬಾಯ್ ಸಾಕು ಬಾ ಚಿನ್ನ ಇನ್ನ. ಇಲ್ಲಿ ಬೇಳೆ ಕುದಿಯಕ್ಕೆ ಇಟ್ಟಿದ್ದೆ ನೋಡ್ರಿ. ಮತ್ತು ಈ ಕಡೆ ಅನ್ನ ಮಾಡಕ್ಕೆ ಇಟ್ಟಿದ್ದಾನೆ. ಸ್ವೀಟ್ ಏನಾರ ಮಾಡ್ಬೇಕು ಅಂದ್ಕೊಂಡೇನ, ಏನಾರ ಅಂದ್ರೆ ಪಾಯಸನ ಮಾಡಬೇಕು. ಸೊ ಇದಷ್ಟು ಕುಕ್ಕರ್ ಇದಾದ್ಮೇಲೆ ಅನ್ನ ಆತಂದ್ರೆ ಸ್ವೀಟ್ ಮಾಡ್ತೇನೆ. ಹೊಟ್ಟೆ ಭಾಳ ಹಶ್ವಾಗೈತೆ ನೋಡ್ರಿ. ಕುಕ್ಕರ್ ಇದಾಗೋ ಮಟ್ಟ ಅಂದ್ರೆ ಅನ್ನಾರ ತಿನ್ಬೇಕಂತೇಳಿ ದೇವಸ್ಥಾನದಿಂದ ಬಂದ ಕೂಡಲೇ ನಾನು ಅಡುಗೆ ಮಾಡಕ್ಕಿಟ್ಟೆ ನೋಡ್ರಿ. ಅಡುಗೆ ಆಗೋವರೆಗೂ ಖಾಲಿ ಏನು ಮಾಡ್ದೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರು ಟಿವಿ ಒಳಗೆ ಯಾವುದೋ ಒಂದು ಡಬ್ಬಿಂಗ್ ಮೂವಿ ಹಚ್ಕೊಂಡು ಚಿನ್ನನ್ ಕರ್ಕೊಂಡು ಮ್ಯಾಟ್ರಸ್ ಹಾಸ್ಕೊಂಡು ಹೊತ್ಕೊಂಡು ಕೂತಾರ ನೋಡ್ರಿ. ಲೈಟ್ ಕಳ್ದಾರ, ಯಾಕಂದ್ರೆ ಒಂಥರ ಥಿಯೇಟರ್ ಫೀಲ್ ಬರಲಿ ಅಂತ ಹೇಳಿ. ಮೂವಿ ಮಾತ್ರ ಭಾರಿ ಐತಿ, ನಾನು ಕೂಡ ನೋಡತ್ತೇನೆ. ಇದು ನೋಡ್ರಿ ಸಿಂಪಲ್ ಆಗಿ ಪಾಯಸ ಮಾಡಿದ್ನಿ. ಆಮೇಲೆ ಬೇಳೆ ಸಾಂಬಾರು. ಇದು ಅನ್ನೋದಿದನ್ನು ತೆಗ್ದಿಲ್ಲ, ತೆಗಿಬೇಕು. ಎಲ್ಲ ಸಿಡ್ದು ಹೆಂಗಾಗೈತೆ ನೋಡ್ರಿ. ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಅದಕ್ಕೆ ಒಂದೇ ಒಂದು ನಿಮಿಷ ತೆಗಿತಾನು. ಬರೋಬ್ಬರಾಗೈತಿ ಅನ್ನ. ನೀರು ಜಾಸ್ತಿ ಆಗೈತಿ, ಹೆಂಗಾಗೈತೆ ನಾನು ಅನ್ನತ್ತಿದ್ನಿ. ಕರೆಕ್ಟಾಗೈತಿ. ಬರ್ರಿ ಈಗ ಊಟ ಮಾಡೋಣಂತ. ನಮ್ಮ ಚಿನ್ನು ನಿದ್ದೆ ಮಾಡೋಕೆ ಓಡಾಡತ್ತಾನೆ. ಅದಕ್ಕೆ ಟಿ ವಿ ನೋಡ್ಕೊತ ಅಂದ್ರೆ ಲೈಟ್ ಎಲ್ಲ ಕಳೆದು ಟಿ ವಿ ನೋಡತ್ತಾನ ಅಂದ್ಕೊಡ್ಲೆ ನಿದ್ದೆ ಬರತ್ತ ಅವಂಗೆ. ಊಟ ಹಾಕಿ ಕೊಟ್ಬಿಡ್ತಾನೆ ಅವಂಗೆ. ಚಿನ್ನೆ ಎದ್ದಾಳ. ಗಟ್ಟಗಡ ಬಿಸಿ ಐತೆ ಇಲ್ಲಿ ಬಾಯ್. ಇಲ್ಲಿ ತಗೋ, ಇಲ್ಲಿ 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 ಅಲ್ಲಿ ತಗೋ. ಹ್ಞೂ ಅಲ್ಲೇ ನೀನ ತಗೋ ಚಿಕ್ಕಿ. ಚಿಕ್ಕಿ
ಊಟ ಮಾಡೋ ಟೈಮ್ ಆಯ್ತು ನೋಡ್ರಿ. ಇವತ್ತಿನ ವಿಡಿಯೋ ಸಿಂಪಲ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.